ಸಕಲೇಶ್ವರ ಮಳೆ ಅಂತೂ ಭಾಳ ಭಾಳ ಮಳೆ ಆಗುತ್ತೆ ನಮ್ಮ ಊರಾಗ. ಬೆಳಗ್ಗೆನ ಮಳೆ ಭಾಳ ಆಗ್ತದ್ರಿ, ನೋಡ್ಕೊಂಬರ್ಬೇಕು ಬರ್ರಿ. ನೋಡ್ರಿ ಮಳೆ ಹೆಂಗೆ ಆಗತ್ತೆ ನೋಡ್ರಿ, ಫುಲ್ ಮಳೆ ನೋಡ್ರಿ. ಈಗ 6 ಗಂಟೆ ಆಗೈತ್ರಿ ಟೈಮ್. ಈ ವರ್ಷ ಹಿಂಗೆ ಮಳೆನ ಆಗಿಲ್ಲ ಅಂತ ಹೇಳ್ಬೋದು. ನಮ್ಮದು ಅರ್ಧ ಕಬ್ಬು ಕಡ್ದಾರ, ಇನ್ನೂ ಅರ್ಧ ಕಬ್ಬು ಐತೆ ಕಡಿದು. ಫುಲ್ ಮಳೆ ರೀ. ಗುಡುಗು ಮಿಂಚ ಸಮೇತ ಮಳೆ ಆಗಾಗತ್ತ ನೋಡ್ರಿ. ನಮಗೆ ಒಂದು ಕಡೆ ಖುಷಿ ಆಕೈತಿ, ಒಂದು ಕಡೆ ಖುಷಿ ಅನಿಸೋದಿಲ್ಲ. ಯಾಕಂದ್ರೆ ಕಬ್ಬು ಕಡಿಬೇಕಾಗಿತ್ತು, ಕಬ್ಬಿನಾಗಿಂದ ರೌದ್ಯದು ಎಲ್ಲ ಸುಡಬೇಕಾಗಿತ್ತು, ಆಮೇಲೆ ಮಳೆ ಆಗ್ಬೇಕಾಗಿತ್ತು ಅಂತ ಅನಿಸ್ತೈತಿ. ಆದರೂ ಏನು ಮಾಡೋಕ್ಕಾಗಲ್ಲ, ಮಳೆ ಆದ್ರೆ ಒಳ್ಳೇದು ಆಗಲಿ. ಎಷ್ಟು ಮಳೆ ಆಗತ್ತೆ, ಸಿಕ್ಕಾಪಟ್ಟಿ ಮಳೆ ಆಗತ್ತೆ. ಗಾಳಿನೂ ಭಾಳ ಐತಿ. ಮಳೆ ಇನ್ನೊಂದು ಟೈಮ್ ಎಷ್ಟೊತ್ತು ಆಗ್ತೈತೆ ಗೊತ್ತಿಲ್ಲ. ಫಸ್ಟ್ ಟೈಮ್ ಅಂತ ಹೇಳ್ಬೋದು ಈ ಥರ ಮಳೆ ನಮಗೆ. ಭಾಳ ವರ್ಷನೂ ಆಗಿತ್ತು ಅಂತಲೇ ಹೇಳ್ಬೋದು. ಯಾಕಂದ್ರೆ ಮುಂಜಾನೆಗ ಮಳೆ ಆಗಂಗಿಲ್ಲ ನಮ್ಮ ಕಡೆ. ಈಗ ಮಂಗ್ಳೂರು ಸೈಡ್ ಐತಿ ಏನಾಗ್ತೈತಲ್ಲ, ಹಂಗೆ ನಮ್ಮ ಕಡೆ ಮಳೆ ಆಗಂಗಿಲ್ಲ. ಆದರೆ ಇವತ್ತು ಆಗತೈತಿ. ಏನು ಮಾಡೋದು ನೋಡ್ರಿ, ಎಲ್ಲ ಲುಕ್ಷಾನ್. ಕಬ್ಬು ಬೆಳೆದ ಹಂಗೆ ಕಡಿಲಾರ್ದ ರೈತರದ್ದು ಎಲ್ಲ ಲುಕ್ಷಾನ್ ಅಂತಲೇ ಹೇಳ್ಬೋದು. ಲುಕ್ಷಾನ್ ಅಂದ್ರೆ ಏನಿಲ್ಲ, ಈಗ ಎದೆ ಹೊಲಗಳಿದ್ದು ಅಂದ್ರೆ ತಿಂಗಳ ಗಂಟ್ಲೆ ಹೊಲಗಳ ಗಾಡಿಗಳು ಹೋಗಂಗಿಲ್ಲ, ಅದೊಂದು ಸಮಸ್ಯೆ. ನನ್ನ ಬಂದಾಗ ಅಡುಗೆ ನನಗೆ ಒಂದಿನ ಆರಾಮಿರ್ತೇನೆ, ಒಂದಿನ ಆರಾಮಿರಂಗಿಲ್ಲ. ಬರೀ ಹಿಂಗೆ ಆಗ್ಬಿಟ್ಟೈತೆ ನೋಡ್ರಿ ಲೈಫ್. ನಾಳೆಗೆ ಮತ್ತೆ ದವಾಖಾನಿಗೆ ಹೋಗ್ಬೇಕು ನಾವು. ಕಾಲಿಗೆ ಮಳೆ ನಮಸ್ಕಾರ ರೀ ಅಣ್ಣ, ಏನು ಮಾಡತ್ತೀರಿ? ಹಾಂ 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 ನಮ್ಮ ಇಷ್ಟೇ ಮಳೆ.
ಇವತ್ತಿನ ಮಾರ್ನಿಂಗ್ ರೊಟೀನ್ ಯಾವ ಥರ ಇರ್ತೈತೆ ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀವಿ. ಅಲ್ಲಿ ಮಳೆ ಬಂದು ಎಲ್ಲ ನಿಂತು ಹೋತಲ್ಲ, ಪಾಪ ಕಟ್ಟಿಗೆ ಎಲ್ಲ ತೋದಿರ್ಬೋದು. ಏನೇನು ಮಾಡಕತ್ತಾರ, ಇನ್ನೂ ಹೊಗೆ ಆಯಕತ್ತೈತೆ ನೋಡಿ. ಬ್ಲಾಕಿ ಇಲ್ದಾರ ಮಗ ಅದ ಇಟ್ಟೆ ಇದ್ದಂಗೆ ಅದ. ಇಟ್ಟಲ್ಲಿ ಇದ್ದಂಗೆ ಅದ. ಅದು ಎಲ್ಲ ಇದ್ದಂಗೆ ಅದ. ಅದು ಎಲ್ಲ ಇದ್ದಂಗೆ ಮೇಲೆ ಹತ್ತಬೇಡ ಅನ್ನಕತ್ತಾನ. ಅವ್ ಇಟ್ಟೆ ಹತ್ತಿದ, ಅವ್ನು ನೋಡಿ ಅವನು ಜಿಗದ್ ಓಡಿ ಗುದ್ದಾಡಿ ಹತ್ತಿದ. ಈಗ ನೋಡ ಮಿನ್ಯಾಗ ಇಳ್ಯಾಕ ಬರವಲ್ಲ ಅವಂಗ ಅಲ್ಲಿಂದ ಇಳ್ಯಾಕ ಬರವಲ್ಲ. ನಮ್ಮ ಯಲ್ಲಾಪುರಿ ಸ್ಟೈಲ್ ಮಸ್ತ್ ಐತಿ. ಹತ್ತು ಮಟ್ಟ ಟ್ರಕ್ಕಿನ ಮ್ಯಾಗ ಹತ್ತಿಯಲ್ಲಂತ ಹತ್ತಿಂದ ಇಳ್ಯಾಕ ಬರೋಂತ ಸಾಲಿಗೆ ಹೋಗಿದ್ರು ಅವ್ರು ನಿನ್ನೆ. ಮಳೆ ಆತಿವತ್ತು ಏನು ಮಾಡ್ತಾರೇನೋ, ಹೋಗ್ತಾರ ಏನಿಲ್ಲ ನೋಡ್ಕೊಂತ ಒಂದು ಹೋಗ್ಬೇಕಲ್ಲ ಪಾಪ ಹುಡುಗರು. ಯಾಕೆ ನೀರು ಹೊಲಸೋದು? ಏನಿಲ್ಲ, ಇವತ್ತು ಬಿಸಿ 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 ಗೊಂಜಾಳ ಉಪ್ಪಿಟ್ಟು ತಿನ್ಬೇಕನ್ಸಾಗತೈತಿ. ಗೊಂಜಾಳ ಉಪ್ಪಿಟ್ಟು ಮಾಡ್ತೀನಿ. ಅಲ್ಲಿ ಅವ್ರು ಏನು ಅಡುಗೆ ಮಾಡಕತ್ತಾರ, ನಾ ಹೋಗ್ಬೇಕಂತಂದ್ರೆ ನಂದು ಅಡುಗೆ ಮಾಡೋದೈತಲ್ಲ, ಹಂಗಾಗಿ ಅಲ್ಲೇನು ಹೋಗಂಗಿಲ್ಲ. ನೋಡ್ತೀನಿ, ಹೋಗೋದಾದ್ರೆ ತೋರಿಸ್ತೀನಿ. ಈಗ ಅಡುಗೆ ಮಾಡಕತ್ತಾರ ಅವ್ರು, ಇನ್ನು ಕಬ್ಬು ಕಡಿಬೇಕಲ್ಲ ಅವ್ರು, ಹಂಗಾಗಿ ನಾನೀಗ ಒಂದು ಅರ್ಧ ಕೆಲಸ ಮುಗಿಸ್ಕೊಂಡು ಮಜ್ಜಿಗೆ ಕಡಿಯಾಕತ್ತೇನೆ ನೋಡ್ರಿ. ನಾನು ಜಾಸ್ತಿ ಮ್ಯೂಸಿಕನ್ನ ಆ್ಯಡ್ ಮಾಡಾಕತ್ತೇನೆ. ಆ ವಿಡಿಯೋ ಕ್ಲಿಪ್ಪಿಂಗ್ ಸ್ವಲ್ಪ ಹಿಂದೆ ಮುಂದೆ ಆಗಿಬಿಟ್ಟಾವು. ಯಾಕಂದ್ರೆ ನಂಗೆ ಆರಾಮಿಲ್ಲಲ್ಲ, ಧ್ವನಿ ಒಂಥರ ಆಗ್ಬಿಟ್ಟೈತಿ. ಹಾಗಾಗಿ ವಾಯ್ಸ್ ಓವರ್ ಮಾಡೋಕ್ಕೆ ಆಗೋಲ್ತು. ಸಾರಿ ಫ್ರೆಂಡ್ಸ್. ಮ್ಯೂಸಿಕ್ ಆ್ಯಡ್ ಮಾಡ್ತೀನಿ, ನೀವೊಂದು ನೋಡ್ಕೊಂಬರ್ರಿ. ಇವತ್ತಿನ ಡೈಲಿ ಲಾಗ್ ಯಾವ ಥರ ಇರ್ತೈತೆ ಅಂತ. ಕಸ ಗುಡಿಸೋದು, ಬಾಗ್ಲ ತೊಳೆಯೋದು, ರಂಗೋಲಿ ಹಾಕೋದು ಎಲ್ಲ ಮುಗಿಸ್ ನೋಡ್ರಿ. ಈಗ ಮಾಡೇ ತಿಕ್ಕತ್ತೀನಿ. ಮಳೆ ನಿಂತ ಹೊಕ್ಕೈತಲ್ಲ, ಹೋದ ನಂತರ ಮಣ್ಣಿನ ಪರಿಮಳ ಬರ್ತೈತಿ. ಎಷ್ಟು ಘಮ 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 ಬರ್ತೈತೆ ಅಂತಂದ್ರೆ ಅದರ ಹೆಂಗಾಗದವ್ರಿಗೆ ಹೆಂಗೆ ಆಗ್ತಾ ಇರ್ತಾರ ನಮ್ಮ ಮನೆಯವ್ರು. ನಿನ್ನ ರಾಜಗಾರ ಎಲ್ಲ ಹೆಂಗೆ ಬಿದ್ದೈತೆ ಅಂತಾರೆ. ಒಂದು 10 ರೂಪಾಯಿ ರೊಕ್ಕ ಮಾಡ್ಕೊತೀವಿ. ಗೌರಿ ಕಿತ್ ಹಾಕ್ತಾನಿ, ಗೌರಿ ಮ್ಯಾದ ಹಾಲು ಕೊಡ್ತೈತಿ. ಯಾವಾಗ ಕಿತ್ ಹಾಕ್ತಾರ? ಸಂತೆಗೆ ಹೋಗಿ ರೂಪಾಯಿಗೊಂದು 2 ರೂಪಾಯಿಗೊಂದು ಕೊಟ್ರಿ ಲಾಭ. ಕಿತ್ ಹಾಕ್ತಾನ ಅವರು. ನಮ್ಮ ಅತ್ತೆಯರು ಕಿತ್ಕೊಂಡು ಹೋಗಂತಂತಾರ. ಕಿತ್ಕೊಂಡು ಹೋದ್ರೆ ನಾವೇನು ನಮ್ಮ ಹುಡುಗರಿಗೆಲ್ಲ ಅಲ್ಲ, ಯಾರಿಗೆಲ್ಲ ಅದೇನೋ ಅಂತಾರಲ್ಲ, ಯಾರ್ದೋ ಬಾಳೆ ಯಾರಿಗೆ ಮಾಡೋದು ಆ ಥರ. ನಮ್ಮ ಗೌರಿ ಹಾಕಿದ್ರೆ ನಮ್ಮ ಗೌರಿ ಯಾರು ನೆನೆಸ್ಕೊಂಡು ತಿಂತಾರೆ. ಎಲ್ಲ ತಂದಿದ್ರ ಮೇಲೆ ಇಡಕ್ಕೆ ಹೋಗ್ಪ ಮಳೆಗಾಲ ದಿನ. ಅದ್ರಾಗಿ ನೀರು ಅದಕ್ಕೆ ಕುಡಿತಿ. ಬಕೆಟ್ ಎದ್ದಿರ್ತೇನೆ ಒಳಗೆ ನೀರ್ದ ಇಲ್ಲ ಬರೀ ನಮ್ದು ಇದೆ ನೋಡ್ರಿ. ವಿಡಿಯೋ ಶುರು ಮಾಡಿದ್ರೆ ಸಾಕು ಗಂಡ ಜಗಳ ಶುರು ಆಗ್ಬಿಡ್ತೈತಿ. ಕರೆಂಟ್ ಯಾವ ಬರ್ತಾವ ಯಾವಾಗಲೂ ಹೇಳಕ್ಕಾಗಲ್ಲ. 183 93 ಕಂಬ ಇದ್ದಾವ. ಸುಧಾರಣೆ ಆಗ್ಬೇಕೇನ? ಎಲ್ಲಾರು ನೀವು ಹೇಳ್ತಾರೆ ಅಣ್ಣ ನೀವು ಎಷ್ಟು ಅನ್ನೋದು ಆಗಿದ್ ನಾವು ಯಾವ ಥರ ಜಗಳ ಮಾಡ್ತೇವೆ ಅಂತಂದ್ರೆ ಕಲ್ಪನೆ ಮಾಡ್ಕೊಳಕ್ಕೂ ಸಾಧ್ಯ ಇಲ್ಲ. ಹೆಂಗೆ ಸಿಕ್ಕಾಪಟ್ಟಿ ಜಗಳ ಮಾಡ್ತೇವೆ ನಾವು. ಸಿಕ್ಕಾಪಟ್ಟಿ ಜಗಳ ಮಾಡ್ತೇವೆ. ಅದು ಎಲ್ಲಿ ಮಠ ಇರ್ತೈತೆ ಅಂತಂದ್ರೆ ಒಂದು 5 ನಿಮಿಷನೂ ಇರ್ತೈತೆ, ಏನಿಲ್ಲ ಗೊತ್ತಿಲ್ಲ. ಮಾತು ಬಿಟ್ಟಂತ ನನಗಂತೂ ಇರೋಕ್ಕೆ ಸಾಧ್ಯನೇ ಇಲ್ಲ. ಆಮ್ಯಾಗ ಏನಾರು ಕೇಳೋದಿತ್ತಂದ್ರೆ ವೆಂಕಟೇಶ ಅಂತ ಹೋಗ್ತೇನೆ. ನಾವು ಯಾವತ್ತೂ ಮಾತು ಬಿಟ್ಟಿಲ್ಲ ನೋಡ್ರಿ. ಹಿಂಗೆ ಜಗಳ ಮಾಡಿ ಕೆಲವ್ರು ಹೇಳ್ತಿರ್ತಾರ. ನನಗೂ ಹಿಂಗೆ ಫ್ರೆಂಡ್ ಸರ್ಕಲಲ್ಲತ್ತಿ ಜಗಳ ಮಾಡಿದ್ರೆ ಒಂದು 6 ಗಂಟೆ 2-3 ದಿನಗಟ್ಲೆ ಮಾತಾಡೋದೇ ಇಲ್ಲ ಅಂತ. ಅದು ಹೆಂಗಿರ್ತಾರೆ ಏನಪ್ಪ ಗೊತ್ತಿಲ್ಲ, ಮಾತಾಡ್ಲಾರ್ದೆ. ನಾನಂತರೂ ಮಾತಾಡ್ಲಾರ್ದೆ ಇರೋದಿಲ್ಲ. ಬಾಂಡೆ ತಿಕ್ಕಿ ಆದಿನ ಸಿಗ್ತೀನಿ. ಅವ್ರಂತೆ ಲಗುನ್ ಬರ್ರಿ ಅಡುಗೆ ಮಾಡಕತ್ತಾರ. ಅವ್ರು ಏನು ಮಾಡಿ ಮುಗಿಸಿರ್ಬೋದೇನೋ. ನಮ್ಮ ಮನೆ ಕಸ ಕೀಳಾಕತ್ತಾರು. ಕಸ ಕೀಳಾಕತ್ತಿ ವೆಂಕಟೇಶ? ರಾಜಗಿರಿ ಹೆಂಗಾಗೈತೆ ನೋಡ್ರಿ. ನಮ್ಮ ಬ್ಲಾಕಿನ ಕಸ ಕೇಳಾಕತ್ತಪ್ಪ. ಕಸ ಕೇಳಾಕತ್ತಿಲ್ಲ
ಅವ್ರು ಏನೇನು ನಾಷ್ಟ ಮಾಡಿರ್ತಾರಲ್ಲ ವೆಂಕಟೇಶ್ ಅವರು. ಹಾಂ ಮತ್ತು ಅಲ್ಲ ನಾಷ್ಟ ನೀನು ಈಗ ಏನು ಮಾಡಕತ್ತಾರ? ಪುರಿ ಇಡ್ಲಿ ನಿನಗೈತೆ ದೋಸೆ. ಅಯ್ಯ ನಾ ಏನು ಮಾಡ್ತೇನೆಪ್ಪ, ನನಗೂ ಇಷ್ಟ ಹಂಗಿಲ್ಲ. ಬರೀ ಒಂದು ರೌಂಡ್ ಹೊಲ್ದಾಗ ಹೋಗ್ಬರ್ನಂತ. ಎಷ್ಟು ಮಳೆ ಆದ್ರೂ ನಮ್ಮ ಹೊಲ್ದಾಗ ಆರಾಮ್ಸೆ ಅಡ್ಡಾಡ್ಬೋದು, ಯಾಕಂದ್ರೆ ಅಷ್ಟೊಂದು ಫಲವತ್ತತೆ ಇರೋ ಕಲ್ಲುಗಳು ಅದಾವೆ ನಮ್ಮ ಹೊಲದಲ್ಲಿ, ಮಣ್ಣಲ್ಲ. ವಾವ್, ಇದು ಒಂದು 5 ಸೀಡ್ ಹಾಕೈತ್ನ, ಒಂದು 20-30 ಸೀಡ್ ಹಾಕಿರ್ಬೋದು ರಾಜಗಿರಿ. ಬೇಡ ಬೇಡ, ಇದು 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 ಒಂದು ಆಗೈತಲ್ಲ, ಇದು ಬಿಸಿಲು ಬೀಳ್ತಂದ್ರೆ ಇವತ್ತು ಗೌರಿ ಕಿತ್ತು ಹಾಕ್ಬಿಡ್ತಾನೆ. ಇಲ್ಲ, ಕಮ್ಮಗ ಹಾಲು ಕೊಡ್ತತಿ. ಇಂದ್ಯಾವಾರ? ಇವತ್ತು ಬುಧವಾರನ? ಅವ್ರ ಮೆಂತ್ಯ ಕೋತಂಬರಿ ಐತಾರ. ರಾಜಗಿರಿ ಯಾರು ತಗೋಬೇಕು ಈಗ? ರಾಜಗಿರಿ ಸಸ್ತಾ ಐತಿನ, ಕಿರ್ಸ್ಕೊಂಡಿದ್ರು ಇನ್ನೂ ಹೋಗತ್. ಬೇಡ, ನಾನು ಗೌರಿ ಕಿತ್ತು ಹಾಕ್ತಾನೆ. ಇಲ್ಲ, ನಾ ಗೌರಿ ಕಿತ್ತು ಹಾಕ್ತಾನೆ. ರಾಜಗಿರಿ ನೋಡ್ರಿ, ರಾಜಗಿರಿ ನೋಡಿದ್ರೆ ವಾಹು, ಮದ ಇದ್ರ ಹಂಗೆ ಹಸಿದನ ತಿನ್ಬೇಕಂತ ಅನಿಸ್ತತಿ, ಅಷ್ಟು ಮಸ್ತ್ ಐತಿ ನೋಡ್ರದ. ಅವಾಗ ಬಾ ಅಂತ ಹೇಳ್ತಾನೆ, ಅವಾಗ ಬರ್ತಾವ. ನಾ ಬೆಳಗಾವ್ಗೆ ಹೋಗಿ ಬಂದಿನಿ. ವೇಸ್ಟ್ ಆಗಂಗಿಲ್ಲಪ್ಪ. ಕಬ್ಬಿನಕ್ಕಿಂತ ಇದು ಗೌರಿಗೆ ಚಲೋ ಆಕೈತೆ ಅಂತ ಹೇಳಾಕತ್ತೇನ. ನಾವು ಹೆಂಗೆ ಹುಗ್ಗಿ ತುಪ್ಪ ತಿಂತೇವೆ ನೋಡಿ, ಹಂಗೆ ಅದಕ್ಕೂ ಹುಗ್ಗಿ ತುಪ್ಪ ತಿಂದಂಗೆ ರಾಜಗಿರಿ ಅಂದ್ರೆ. ಮತ್ತೆ ಹತ್ಲಿ ಬೇಕಾದಂಗೆ ಹತ್ಲಿ. ಅದೇನು ಕಬ್ಬಿನ ಸಾಲಾಗಿಲ್ಲ, ಮ್ಯಾ ಬೋದ್ನ್ಯಾಗ ಐತಿ. ಇವತ್ತು ಮಧ್ಯಾಹ್ನದಾಗ ಕಿತ್ತು ಹಾಕ್ತಾನ ಅವ್ರಂತೆಲ್ಲ. ಹೋಗೋಣ ಬರ್ರಿ, ಅವ್ರು ಏನೋ ಅಡುಗೆ ಮಾಡಾಕತ್ತಾರ. ಅಲ್ಲಿ ಹೋಗಿ ಬರ್ತಾನೆ ನಿಂದ್ರ, ಅವ್ರು ಅಡುಗೆ ಮಾಡಾಕತ್ತಾರ. ಅಡುಗೆ ಮಾಡಾಕತ್ತಾರ, ನಗತಾ ಅಡುಗೆ. ನೋಡ್ರಿ ಪಾಪ, ನೀರು ಎಲ್ಲ ಕಡೆ ನೀರು ಚಪ್ಪಲ್ ಎದ್ದು ಸಿಕ್ಕತ್ತ. ಈಗೇನು ಮಕ್ಕೊಂದಳ ಒಳಗೆ ಹೋಗಿ, ಆಕೆ ಒಳಗೋಗಿ ಮಲ್ಕೊಂಡ. ಕರೀನಾ ಏನೇ ಹೆಸರು? ನೀನಾ ನಿಮ್ಮನ್ನ ಮಲ್ಕೊಂಡು ದಕ್ಕೊಂಡ ಆಕೆ ಒಳಗೋಗಿ. ಇಲ್ಲೇನೋ ಮಾಡಾಕತ್ತಾರ ನೋಡ್ರಿ. ಚೆನ್ನಾಗಿ ಬ್ಯಾಳಿ ಸಾರು ಮಾಡ್ತಾರೆ ಇವ್ರು ದಿನ. ನಮ್ಮ ಮನೆಯವ್ರು ಬಂದ್ರೆ, ನಮ್ಮ ಮನೆಯವ್ರು ಮಾತಾಡ್ತಾರೆ. ಓ, ರೋಶಿನಿ ಅದಾಳ ಇಲ್ಲಿ, ರೋಶಿನಿ ಬಾ ನೋಡ್ರಿ. ಬಾಯ ತೆಗಿತಾಳಕ್ಕೆ ರೋಶಿನಿ. ಕರ್ಕ ವೆಂಕಟೇಶ್ ಹೆಂಗೈತಿ ನೀರ ಇಲ್ಲ ಅದ್ರಾಗ. ರೋಶಿನಿ ಕಸ ಕೆಳಗೈತೆ ನಡಿ. ಕಸ ಕಣ್ಣಾ ಚುಚ್ಚಾಳಕ್ಕೆ ಕಸ ಕೆಳಗೈತೆ ನಡಿ. ಅಡಿಗೆ ಮಾಡಿದ್ದೀನ ರೋಶಿನಿ, ಕಸ ಕೆಳಗೈತೆ ನಡಿ. ಕಸ क्या बना रहे जी? ಇದನ್ನ ತಗೊಂಡೋಗ, ಅದನ್ನ ಗೌರಿ. क्या है? गाय के लिए है ना। हाँ, सांबर बना रहे तो पानी आ गया तो उतारा तो उसमें ಉಳ್ಳಾಗಡ್ಡಿ ಜಿಜ್ಜಾಕ್ತಾರ. ತೋರಿಸ ಜೂಮ್ ತಗೊಂಡ ಉಳ್ಳಾಗಡ್ಡಿ ಅದಕ್ಕೆ ಜಿಜ್ಜಾಕತ್ತಾರ ಕೇಳ. बाजी ಮಾಡಕ್ಕೆ ಜಜ್ಜದನ. क्या जी कांदा है? बाजी बनाने के लिए ಉಳ್ಳಾಗಡ್ಡಿ ಜಾಸ್ತಾರ ನೋಡ್ರಿ ಅವ್ರು. ಹೆರ್ಚಿ ಜಜ್ಜಾಕತ್ತಾರ. ಅದ್ರ ಪೇಸ್ಟ್ ಮಾಡ್ಬೋದೇನೋ. ಹೌದು, ಫುಲ್ ಮಳೆ ಆಗೈತಿ ಮುಂಜಾನೆದ್ದ. ಮಳೆ ನೋಡ್ರಿ, ಒಬ್ರು ಒಲಿ ಹತ್ತವಲ್ಲ, ಒಬ್ಬೊಬ್ರು. ಬರ್ರಿ ಹಂಗ ಹೋಗ್ಬಿಡ್ರಿ. ರೋಶನಿ इधर छोड़ के जाओ उसको, हमारा घर में रहता है. हाँ रोशनी,
खाना खाता है। हमारे वहाँ 2 लड़की तो कितने बड़ी बड़ी हो गई। ಇಲ್ಲೇ ಬಿಟ್ಟು ಹೋಗ್ರಿ ಅಂತ ಹೇಳ್ತನಕಿನ ಇಲ್ಲೇ ಇರ್ತಿ ಹ್ಞೂ ಇಲ್ಲೇ ರೀ ಇಲ್ಲೇನಿ ಇಲ್ಲೇ ಆರಾಮ್ ಊಟ ಮಾಡೋದು ಕೆಲಸ ಮಾಡೋದು 2 ದಿನಕ್ಕೊಮ್ಮೆ ಪಾನಿಪುರಿ ತಿನ್ನಕ್ಕೆ ಹೋಗೋದು ಕೆಲಸ ಮಾಡೋದು ಈಗೇನು ಕೆಲಸ ಮಾಡ್ತಾಳೆ ಏನು ಕೆಲಸ ಮಾಡ್ತಾಳೆ 2 दिन में एक बार पानीपुरी खाने के लिए जाता है गांव को लोकापुर रामदुर रोशनी का दे दो सब भूरे भस कर दे सही है कि रोशनी आगे साल आता ना वो साल लेके जाओ फिर वो बड़ा होता है लेके जाओ नहीं तो इधर छोड़ो ರೋಶನಿ ಅವ್ರ ಮಮ್ಮಿ ನೋಡ್ರಿ ಈಕಿ हाँ रोशनी और मम्मी ಗೊತ್ತಾತ इधर छोड़ के जाओ रोशनी को छोड़ के जाता है नहीं जाओ इधर आराम खाना गिना सब मिलता है उसको ಏನಂದೆ ಇಲ್ಲೇ ಇಟ್ಕೋತೀವಿ ಅಂದಿನ ಏನಂದ್ರ ಅವ್ರು इल्लिल्ला तरह ಬಿಟ್ಟು ಹೋಗೋಣ आगे साल लेके जाओ ये साल छोड़ के जाओ आगे साल लेके जाओ आपको भी अभी तकलीफ होता है ಸುಮ್ಮ ರೊಕ್ಕ ಕೊಡ್ತೇವೆ ರೊಕ್ಕ ಕೊಡ್ತೇವೆ ಬಿಟ್ಟು ಹೋಗ್ರಿ ಹಂಗ ಅನ್ನ ಏನಂತ ನೋಡೋಣ ಅಬ್ಬಿ ರೊಕ್ಕ ರೊಟ್ಟಿ ಮಾಡಾಕತ್ತಾರ್ರಿ ಅವ್ರು ಚಪಾತಿ ರೊಟ್ಟಿ ರೀ ಚಪಾತಿ ತಂದೂರು ಟೈಪ್ ಮಾಡ್ತಾರೆ ನೋಡ್ರಿ ಅವ್ರು ದಿಪ್ಪಾಗಿ ಮಧ್ಯಾಹ್ನ ಶಿವಿ ಹತ್ತಾವು ತಿನ್ನಾಕ ಇವ್ರು ಬಾಳೆ ಬೇಕಾಕತ್ತಾರ ಇಲ್ಲಿ ಇವ್ರು ಮೇಡಮ್ ಅವ್ರು ಬಾಂಡೆ ತೆಕ್ಕಾಕತ್ತಾರೆ ಆಕಿ ಚಿಂತಿನಿಲ್ಲ ರೋಶ್ನಿಗೆ ಯಾರು ಎತ್ಕೋತಾರ ಕೈಗೆ ಏನು ಹಚ್ಕೊಂಡಿ ನೀನು ರೋಶನಿನ ಇಲ್ಲೇ ಬಿಟ್ಟು ಹೋಗ್ರಿ ಇಟ್ಕೋತೀವಿ ಅಂತಂದ್ರೆ ಇಲ್ಲ ಅಂತಂದ್ರೆ ನೀವು ಅಂತಿರಲ್ಲ ಇಲ್ಲೇ ಇಟ್ಕೋರಿ ಅಂತೇಳಿ ಹೆಂಗಂತಂದ್ರೆ ಎಷ್ಟೋ ಬಡತನ ಇದ್ರೂ ತಂದೆ ತಾಯಿಗೆ ಮಕ್ಕಳನ್ನ ಯಾರೂ ಕೊಡಂಗಿಲ್ಲ ಕೆಲವೊಂದು ಕಡೆ ದುಡ್ಡಿಗೆ ಆಸೆ ಪಟ್ಟಾಗ ಕೊಡ್ಬೋದೇನೋ ರೋಶನಿಯವ್ರ ಮಮ್ಮಿ ಹ್ಞೂ ಕೊಡಂಗಿಲ್ಲ ಅಂತಂದ್ರೆ ಅವರು ಯಾರವ್ರ ರೋಶನಿ ಏನಕ್ಕೆ ಹೆಸರು ಚಂದ ಐತಿ ಹೆಸರಿನ ತಕ್ಕ ಅಕ್ಕಿ ಚಂದದ ರೋಶನಿ ಎಲ್ಲಿ ಹೋಗೋಣ ಇಲ್ಲಿ ಒಬ್ರದ್ದು ಕಾಲು ನೋವಾಗೈತಿ ಪಾಪ बाबत नंगटेशर काला वो मत लगाना उसको अभी ರೋಶನಿ ನಮ್ಮ ಮನೆಯವ್ರಂತೆ ಹೋಗಕ್ಕೆ ಒಲ್ಲೆ ಅಂತಾಳಕ್ಕೆ ನೋಡಿ ತೆಕ್ಬಿಡಿಲ್ಲ ಆಕೆ ಗೊತ್ತಿಲ್ಲ ಬಿಸ್ಕಿಟ್ ನಾ ತರ್ತೀನಿ ಅನ್ನೋದು ಆಕೆ ತರ್ತಾಳೆ ತಿಳ್ಕೊಂಡಾಳ ಬಿಸ್ಕಿಟ್ ಕೊಡೋರು ಅಷ್ಟ ಬೇಕಂತ ಕೈ ಬಿಸ್ಕಿಟ್ ತರೋರು ಬೇಡ ಅಂತ ಇದನ್ನೇ ಮಾಡಕ್ಕೆ ಕಲ್ಲು ಹಿಡ್ಕೊಂಡ ಕೈಯಾಗ ನೋಡ್ರಿ ತಗೋವ ತಿನ್ನು ಬಾಡಿ ತುಂಬತೈತಿ ಯಾಕೋ ಕಲ್ಲು ಹಿಡ್ಕೊಂಡಾಳಕ್ಕೆ ಮುಖೇಶ್ ಮತ್ತೆ ದವಾಖಾನಿಗಾರ ಕರ್ಕೊಂಡು ಹೋಗ್ಬೇಕಲ್ಲ ಸರ್ಕಾರ ದವಾಖಾನೆ ಕರ್ಕೊಂಡು ಹೋದ್ರೂ ಚಲೋ ಅಲ್ಲಿ ಚಲೋ ಇಂಜೆಕ್ಷನ್ ಇರ್ತಾವೆ ಇಲ್ಲೇನು गवर्नमेंट हॉस्पिटल को जाएगा दोपहर उधर इंजेक्शन अच्छा देता है दोपहर बाजार को जाता है ना वो टाइम जाएंगे अले गुड़गी पड़गिनू बाಳ ಕೊಡ್ತಾರ किधर से लाया उधर से किधर अपना इलाका छोड़ा ಎಲ್ಲಿ ಕಟ್ಟಿಗೆ ತಗೊಂಡ್ರ उधर
ತಂದಾರ ಒಟ್ಟು जतवार बांधला ना त्या कुतले नाही देव हेटा घातलो बस इधर भी है इधर झाड़ का बाजू बहुत है उधर निकालो छोटा छोटा है ना उधर तुम्हारे चैनल का नाम क्या है? रुक्मिणी विलेज लाइफ रुक्मिणी विलेज लाइफ ಏನು ಹೇಳಾಕತ್ತಾರ ರೋಶ್ನಿ ಇಲ್ಲೇ ಬಿಟ್ಟಕ್ಕೆ ಇದನ್ನ ಅವ್ರ ಅಕ್ಕಿ ಗಂಡಗೆ इधर ಇವರು छोड़ के जाओ इसको ವಯಸ್ಸಿನಾಗ ಎಷ್ಟು ಸಣ್ಣಾರದಾರ ಅವ್ರು ನೋಡಿದ್ರ ಭಾಳ ವಯಸ್ಸಾಗ್ಯಾವೇನೋ ಅಂತ ಅನಿಸ್ತೈತಿ ಒಲ್ಲೆ ಅಂತಾಳೆ ಹೋಗ ಹೋಗ ಹೋಗ್ಲಿ ಕೈ ಸ್ವಲ್ಪ ಕರ್ಕ ನೋಡಕ್ಕ ಬೇಡ 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 ಭಾಳ ವಯಸ್ಸದವ್ರ ಥರ ಕಾಣಿಸ್ತಾರೆ ನಾನು ಅನ್ನಿ ಅಯ್ಯೋ ರೋಶ್ನಿಯವ್ರ ಮಮ್ಮಿಗೆ ಎಷ್ಟು ವಯಸ್ಸಿಗೆಲ್ಲ ಅಂತಾನೆ ಅವರು 20 ಒಳಗೆ ಇರ್ಬೋದು ಏನೋ ಅಂತ ಅನ್ಕೋತೀನಿ ಜಲ್ದಿ ಮದುವೆ ಮಾಡ್ತಾರಂತ ಅವ್ರ ರಾಜ್ಯದ ಕಡೆ ಅವರು ಹಾರ್ಡ್ ವರ್ಕ್ ಮಾಡ್ತಾರಲ್ಲ ಹಾಗಾಗಿ ಏಜ್ ಆದವ್ರ ಥರ ಕಾಣಿಸ್ತಾರೆ ನಾನು ಈ ಹುಡುಗಿ ಅಪ್ಪನ ನೋಡಿ ಎಷ್ಟು ಸಣ್ಣ ಅದಾರಲ್ಲ ಹುಡುಗ ಅಂತೇಳಿ ಅಂತಾನೆ ಅಲ್ಲಿದಾನ ನೋಡ್ರಿ ಇವ್ರ ಕಲಿ ವಯಸ್ಸಿನಷ್ಟು ಅದಾರ ಪಾಪ ಬಡತನ ಅನ್ನೋದು ಭಾಳ ಕೆಟ್ಟದ್ ನೋಡ್ರಿ ಬಡತನ ಅನ್ನೋದು ಹೆಂಗಂದ್ರೆ ಶತ್ರುವಿಗಿಂತ ಕೆಟ್ಟದ್ದಂತ 3 ಹೊತ್ತಿನ ಊಟಕ್ಕಾಗಿ ಎಷ್ಟೆಲ್ಲ ಕಷ್ಟಪಡ್ಬೇಕು ನೋಡ್ರಿ ಕೆಲವೊಂದಿಷ್ಟು ಜನ ಪ್ರಪಂಚದಲ್ಲಿ कुछ भी लगाते रहती हो उसको कपड़े बांधना अभी बारिश में क्या ये होता है कई बार देखो तो पत्ती बांधेगी कहीं दूसरा बांधेगी ऐसी करती नहीं तो 1 दिन 2 दिन रेस्ट भी करना है फिर वो काम नहीं होता क्या होता है थोड़ा आता है करता है इसको बोला है आराम करते जा आजा ಬೀಳ್ತಿದ್ದ ಏ ಹೋಗ ನಾನು ಅಡುಗೆ ಮಾಡ್ಬೇಕು आजा आजा ಅವ್ರ ಅಪ್ಪಾಜಿ ಅಂತೆಲ್ಲ ಹೋಗ್ತಾಳಕ್ಕೆ ಬಾಯ್ पापा दिखाएंगे पापा दिखाएंगे जा दीदी को ಕರೀನಾ ಈಗ ಕರೀನಾ ಇಲ್ಲ ಈಗ ಹೆಸರ ಲಿಫ್ಟಿಗೆ ತೆಚ್ಕೊಂಡು ಟಾಪಾಗಿ ರೆಡಿಯಾಗಿ ಹೇಳಕ್ಕೆ ಕರೀನಾ ಇಲ್ಲ ಸರ್ ರೆಡಿ ಆಯ್ತು ಇಲ್ಲಿ ಚಪಾತಿ ಮಾಡಕತ್ತಾರ ರೋಶ್ನಿ ನಾ ಬರಾಕತ್ತೀನಿ ಕರಿತಾಳ ಒಳ್ಳೆ ಬಾ ಅಂತೇಳಿ ನಮ್ಮ ಮನೆಗೆ ಕರ್ಕೊಂಡು ಹೋಗಂತಂದ್ರೆ ಜಳಕ ಮಾಡ್ಬೇಕು ನಾನು ಮತ್ತು ಬ್ಯಾಡ ಅಂತೇಳಿ ಬಿಟ್ಟು ಬನ್ನಿ ಹೊರಗತಿ ಬಂದಳಂದ್ರೆ ಸಮಸ್ಯೆ ಇಲ್ರಿ ಎಲ್ಲ ತಂಪು ಆಗ್ಬಿಟ್ಟೈತಿ ವಾತಾವರಣ ಸಣ್ಣ ಮಕ್ಕಳಿಗೆ ಬಡತನ ಸಿರಿತನ ಜಾತಿ ಯಾವುದು ಏನು ಗೊತ್ತಿರಂಗಿಲ್ಲ ಖುಷಿ ಆಕೈತೆ ಅವ್ರು ಎಲ್ಲರ ಅಂತೆಲ್ಲ ಹೋಗೋದು ಬರೋದು ನೋಡಿದ್ರ ನೀರು ಕಾದವು ಜಳಕದಿಂದ ಸಿಗ್ತೀನಿ ನೋಡ್ರಿ ಟೈಮ್ 10 ಗಂಟೆ ಆಯ್ತು ನೋಡ್ರಿ ನಾನೀಗ ನಾಷ್ಟ ಮಾಡಾಕತ್ತೀನಿ ಬರ್ರಿ ನಾಷ್ಟ ಮಾಡೋಣಂತ ಗೊಂಜಾಳ ಉಪ್ಪಿಟ್ಟು ಬಿಸಿ ಉಪ್ಪಿಟ್ಟು ತಿನ್ನೋಣಂತ ಯಾರಿಗೆಲ್ಲ ಗೊಂಜಾಳ ಉಪ್ಪಿಟ್ಟು ಇಷ್ಟ ತಿಂದಿರಿ ಕಮೆಂಟ್ ಮಾಡಿ ಹೇಳ್ರಿ ಮತ್ತು ಗೊಂಜಾಳ ಉಪ್ಪಿಟ್ಟು ಅಂದ್ರೆ ಯಾರಿಗೆ ಗೊತ್ತಿಲ್ಲ ಅಂತಲೂ ಕಮೆಂಟ್ ಮಾಡಿ ಹೇಳ್ರಿ ಒಂದ್ಸಲ ನಾವು ತಿಂದಿಲ್ಲ ಅನ್ನೋರು ನನ್ನ ಫೇವ್ರೇಟ್ ಉಪ್ಪಿಟ್ಟು ಅಂತಲೇ ಹೇಳ್ಬೋದು ಇದು ಭಾಳ ಅಂದ್ರೆ ಭಾಳ ಇಷ್ಟ ಆಕೈತೆ ನನಗಿದೆ ಹಿಂಗೆ ಕಾಣಿಸ್ತದೇನೋ ಇನ್ನೂ ಹೋಗಿ ಹೊಂಟೈತೆ ನೋಡ್ರಿ ಸುಡೋದನ್ನ ಇಷ್ಟ ಆಗೈತೆ ನನಗೆ ಮೊಸರು ಹಾಕೊಂಡು ತಿನ್ಬೋದು ಇಲ್ಲ ಚುರ್ಮರಿ ಖಾರ ಹಚ್ಚಿರ್ತಿಲ್ಲ ಅದನ್ನಾದ್ರೂ ಹಾಕೊಂಡು ತಿನ್ಬೋದು ಮಸ್ತ್ ಆಗೈತೆ ನೋಡ್ರಿ
ಫ್ರೆಂಡ್ಸ ಇವತ್ತಿನ ಲಾಗ್ ಮ್ಯಾಗ ಇಷ್ಟ ಆತಂತ ಅನ್ಕೋತೀನಿ. ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ. ಹೊಸದಾಗಿ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಧ್ವನಿ ಕೇಳಿದ್ರೆ ನಿಮ್ಗೆ ಗೊತ್ತಾಗ್ಬೋದ ಆರಾಮಿಲ್ಲ ಅಂತೇಳಿ. ಸಿಕ್ಕಾಬಿಟ್ಟು ಕೋಲ್ಡು, ಕೆಮ್ಮು ಎಲ್ಲ ಒಟ್ಟೊಟ್ಟಿಗೆ, ಜ್ವರ ಎಲ್ಲ ಒಟ್ಟೊಟ್ಟಿಗೆ ಬಂದುಬಿಟ್ಟ ನೋಡ್ರಿ.